ನಮಸ್ಕಾರ ನ್ಯೂಸ್ ಅಟ್ 3 PM ಗೆ ಸ್ವಾಗತ ನಾನು ಸುಧಾಗೌಡ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಭಾರತೀಯ ನಾರಿ ನಿಕ್ಕಿ ಹಾಲೆ ಆಗ್ತಾರ ವರ್ಲ್ಡ್ ಬ್ಯಾಂಕ್ ಸಾರಥಿ ವಿಶ್ವ ಬ್ಯಾಂಕ್ ಅಧ್ಯಕ್ಷ ಜಿಮ್ ಯಾನ್ ಕಿಮ್ ಹುದ್ದೆಗೆ ರಾಜೀನಾಮೆ ಆ ಸ್ಥಾನಕ್ಕೆ ನಿಕ್ಕಿ ಹಾಲೆ ಹೆಸರು ದಾರಿ ತೋಚದೆ ಯುವಕ ಯುವತಿಯರ ಪರದಾಟ ಪ್ರಪಾತಗಳ ಮಧ್ಯೆ ಸಿಲುಕಿ ವಿಲವಿಲ ಅಂತಿರುವ ಟೆಕ್ಕಿಗಳು ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಘಟನೆ ಮೋದಿ ಕುಮಾರಸ್ವಾಮಿ ಅವರನ್ನ ಕ್ಲರ್ಕ್ ಎಂದು ಕರೆದ ವಿಚಾರ ಸಮ್ಮಿಶ್ರ ಸರ್ಕಾರ ಸೂಪರ್ ಆಕ್ಟಿವ್ ಆಗಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಸರ್ಕಾರ ಪತನವಾಗುವುದಿಲ್ಲ ಅಂದ್ರು ಬಂಡೆಪ್ಪ ಕಾಶಂಪುರ ಲಿಂಗಾಯತ ಧರ್ಮ ನಮ್ಮ ಅಸ್ಮಿತೆ ಲಿಂಗಾಯತ ಧರ್ಮದ ಮೇಲೆ ನನ್ನ ಅಧಿಕಾರದ ಪ್ರಭಾವ ಬೀರುವುದಿಲ್ಲ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ 25ನೇ ದಿನದತ್ತ ಹೆಜ್ಜೆ ಇಟ್ಟ ಕೆಜಿಎಫ್ ಸಿನಿಮಾ ಕಲೆಕ್ಷನ್ನಲ್ಲಿ ದಾಖಲೆ ಬರೆದಿರುವ ಚಿತ್ರ 3 ವಾರಗಳ ಅಂತ್ಯಕ್ಕೆ ಬರೋಬ್ಬರಿ 40 ಕೋಟಿ ಗಳಿಕೆ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಈಗಾಗಲೇ ಹಬ್ಬದ ವಾತಾವರಣ ಎಲ್ಲೆಡೆ ಮನೆ ಮಾಡಿದೆ ನಾವೆಲ್ಲ ಈ ಹಬ್ಬವನ್ನ ದೊಡ್ಡೂರು ಮನೆಯಲ್ಲಿ ಆಚರಿಸೋದನ್ನ ನೋಡಿದ್ದೀವಿ ಆದ್ರೆ ಚಿಣ್ಣರ ಸಂಕ್ರಾಂತಿಯ ಸೆಲೆಬ್ರೇಷನ್ ನೀವು ಯಾವತ್ತಾದ್ರೂ ನೋಡಿದ್ದೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಒಂದು ಕಡೆ ಗ್ರಾಮೀಣ ಶೈಲಿಯಲ್ಲಿ ಕಲರ್ಫುಲ್ ಆಗಿ ಸಜ್ಜಾಗಿರೋ ಸ್ಕೂಲ್ ಇನ್ನೊಂದೆಡೆ ಬಗೆ ಬಗೆ ತಿಂಡಿ ತಿನಿಸುಗಳು ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಜೆಪಿ ನಗರದ ಪೋದರ್ ಜಂಬೋ ಪ್ಲೇ ಹೋಮ್ನಲ್ಲಿ ಇನ್ನು ವಿಭಿನ್ನ ರೀತಿಯ ಸಂಕ್ರಾಂತಿ ಹಬ್ಬವನ್ನ ಪೋಷಕರು ಮಕ್ಕಳು ಹಾಗೂ ಶಿಕ್ಷಕರು ಸಡಗರ ಸಂಭ್ರಮದಿಂದ ಆಚರಿಸಿದರು ಇನ್ನು ಸಡಗರದ ಜೊತೆಗೆ ಮಕ್ಕಳಷ್ಟೇ ಅಲ್ಲದೆ ಪೋಷಕರಿಗೂ ಗೇಮ್ಸ್ ಆಯೋಜಿಸಲಾಗಿದ್ದರಿಂದ ಹಬ್ಬ ಇನ್ನಷ್ಟು ಕಳೆಗಟ್ಟಿತ್ತು ಇನ್ನು ಕೇಂಟಿಂಗ್ ಗೇಮ್ನಲ್ಲಂತೂ ಪೋಷಕರು ಹಾಗೂ ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಆಹಾರಗಳನ್ನ ತಯಾರಿಸಲಾಗಿತ್ತು ವಿಶೇಷ ಅಂದ್ರೆ ಶೇಂಗಾ ಗೆಣಸು ತರಕಾರಿ ಕಾಳುಗಳಂತಹ ಪೌಷ್ಟಿಕತೆಯುಳ್ಳ ಬಗೆ ಬಗೆಯ ಆಹಾರಗಳನ್ನ ಸ್ವತಃ ಪೋಷಕರೇ ಅನ್ನೋದಕ್ಕಿಂತ ಮಕ್ಕಳ ಅಪ್ಪಂದಿರು ತಯಾರಿಸಿ ಗಮನ ಸೆಳೆದ್ರು ಮಕ್ಕಳೊಂದಿಗೆ ಮಕ್ಕಳಾಗಿ ಸಂಕ್ರಾಂತಿ ಆಚರಿಸಿದ ಪೋಷಕರು ಹೇಳಿದ್ದು ಹೀಗೆ No, I think this is a good first experience for us because we've been able to engage our kid and we're able to show him that how it goes from a raw form to an edible form right from the farm because he's been exposed, he's gone on field trips to the farm, so he knows that it comes out of the plants and trees. So now from the raw form we are taking it to the edible form, so it's a first good experience for us. ಇನ್ನು ಕಾರ್ಯಕ್ರಮದ ಬಗ್ಗೆ ಪೋದರ್ ಜಂಬೋ ಪ್ಲೇ ಹೋಮ್ ನ ಡೈರೆಕ್ಟರ್ ಹೇಳಿದ್ದು ಹೀಗೆ ಅಮ್ಮಂದಿರುನು ಇವತ್ತು ಪಾರ್ಟ್ ಆಫ್ ದ ಇವೆಂಟ್ ಇದ್ದಾರೆ ಅಂದ್ರೆ ನಾವು ಪಾಟ್ಲಕ್ ಅಂತ ಮಾಡ್ತೀವಿ ವರ್ಷ ಹೆಂಗೆ ಅಂದರೆ ಪೇರೆಂಟ್ಸ್ ಎಲ್ಲ ಒಂದೊಂದು ಡಿಶ್ ತೊಗೊಂಬರ್ತಾರೆ ಅವ್ರವ್ರ ಮನೆಯಿಂದ ಸೊ ಇಲ್ಲಿ ಪಿಕ್ನಿಕ್ ಥರ ಎಲ್ಲ ಪೇರೆಂಟ್ಸು ಮಕ್ಕಳು ನಾವು ಟೀಚರ್ಸು ಸ್ಟಾಫ್ ಎಲ್ಲರೂ ನಾವು ಎಲ್ಲರ ಮನೆ ಫುಡ್ಡು ಟೇಸ್ಟ್ ಮಾಡಿ ನೋಡಿ ಎಲ್ಲ ಶೇರ್ ಮಾಡ್ಕೊಳ್ತೀವಿ ಸೊ ಇವತ್ತಿನ ವಿಶೇಷ ಏನು ಅಂದರೆ ಎಲ್ಲದರಲ್ಲೂ ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ನಾವು ಬೇರೆ ಬೇರೆ ಸಂಕ್ರಾಂತಿನ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಹೆಸರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾರ್ವೆಸ್ಟ್ ಫೆಸ್ಟಿವಲ್ಗೆ ಏನೇನು ಸ್ಪೆಷಾಲಿಟಿ ಇರುತ್ತೋ ಲೈಕ್ ಫಾರ್ ಎಕ್ಸಾಂಪಲ್ ಈ ಸೀಸನಲ್ಲಿ ಅವರೆಕಾಳಾಗಲಿ ಗ್ರೌಂಡ್ ನಟ್ಸ್ ಆಗಲಿ ಎಳ್ಳಾಗಲಿ ಬೆಲ್ಲ ಆಗಲಿ ಸೊ ಆ ಡಿಶಸ್ ಮೇಲೆ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದಾರೆ ಸೊ ಇವಾಗ ಎಲ್ಲ ಪೇರೆಂಟ್ಸೂ ಅದನ್ನು ಟೇಸ್ಟ್ ಮಾಡ್ತೀವಿ ಇನ್ನು ಮುದ್ದು ಮಕ್ಕಳು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ ನನ್ನ ಹೆಸರು ದೇವಾಂಗಿ ಫ್ರೂಟ್ಸ್ ನಮ್ಮ ಡ್ಯಾಡಿ ಮತ್ತು ನಾನು ಯಾಕಂದರೆ ಬರೀ ಡ್ಯಾಡಿ ಮಾಡಬೇಕಾಗಿತ್ತು ನೋಡಿದ್ರಲ್ಲ ಈಗಿನ್ನು ಸಂಕ್ರಾಂತಿ ಹಬ್ಬದ ವಾತಾವರಣ ಎಲ್ಲೆಡೆ ಮನೆ ಮಾಡಿದೆ ಆದರೆ ಜೆಪಿ ನಗರದ ಪೋದರ್ ಜಂಬೋ ಪ್ಲೇ ಹೋಮ್ನಲ್ಲಿ ಹೇಗೆ ಸಡಗರದಿಂದ ಕ್ಯೂಟ್ ಮಕ್ಕಳೊಂದಿಗೆ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಲಾಯಿತು ಅಂತ
ಕ್ಯಾಮರಾ ಪರ್ಸನ್ ಚಿದಾನಂದ್ ಜೊತೆ ವಿಜಯ್ ಶಂಕರ್, ಜನತಾ ಟಿವಿ, ಬೆಂಗಳೂರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಎಸ್ಸಿ ಘಟಕದ ವತಿಯಿಂದ ಆದಿಜಾಂಬವ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆಗೊಳ್ಳುತ್ತಿರುವ ಬಗ್ಗೆ ಚರ್ಚಿಸಲು ತುರ್ತು ಸಭೆ ನಡೆಸಲಾಯಿತು. ಸಭೆಯಲ್ಲಿ ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ. ಬಹುದಿನಗಳ ಬೇಡಿಕೆಯಾದ ಎಡಗೈ ಸಂಬಂಧಿತ ಜಾತಿಗಳಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವಾದ ಆದಿಜಾಂಬವ ಅಭಿವೃದ್ಧಿ ನಿಗಮ ಇದೇ ತಿಂಗಳು 17ನೇ ತಾರೀಕಿನಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಕುರಿತು ಚರ್ಚಿಸಲು ದೇವನಹಳ್ಳಿಯಲ್ಲಿ ಇಂದು ತುರ್ತು ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಆನಂದ್, ಆದಿಜಾಂಬವ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲು ಸಭೆಯನ್ನ ಕರೆದಿದ್ದೇವೆ ಅಂತ ಸ್ಪಷ್ಟಪಡಿಸಿದರು. ಇದೇ ವೇಳೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಎಲ್ಲಾ ಮುಖಂಡರನ್ನ ಕರೆದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಆಲೋಚನೆ ನಡೆಸಿದ್ದೇವೆ ಅಂತಾನೂ ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಹಾಗೂ ಮುಂಬರುವ ಲೋಕಸಭೆ ಚುನಾವಣೆಯ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ಇನ್ನು ಈ ಯೋಜನೆಯ ಸವಲತ್ತು ಎಡಗೈ ಸಮಾಜದವರಿಗೆ ಹೆಚ್ಚು ಸಿಗುವಂತೆ ಮುಖಂಡರು ಮಾಡಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಗುರಪ್ಪ, ಜಿಲ್ಲಾ ಕಾರ್ಯದರ್ಶಿ ಬಿಕೆ ಶಿವಪ್ಪ, ತಾಲೂಕು ಅಧ್ಯಕ್ಷರು ಹನುಮಂತಪ್ಪ, ಯಾಡಾಳ್ ದೇವರಾಜ್, ಶಿವಾನಂದ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಧುಚಂದ್ರ, ಜನತಾ ನ್ಯೂಸ್, ದೇವನಹಳ್ಳಿ. ಲಿಂಗಾಯತ ಧರ್ಮ ನಮ್ಮ ಅಸ್ಮಿತೆ. ಲಿಂಗಾಯತ ಧರ್ಮದ ಮೇಲೆ ನನ್ನ ಅಧಿಕಾರದ ಪ್ರಭಾವ ಬೀರುವುದಿಲ್ಲ ಅಂತ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡುವವರು ಇದ್ದಾರೆ, ಅವರು ಹೋರಾಟವನ್ನ ಮುಂದುವರಿಸುತ್ತಾರೆ ಅಂತ ಹೇಳಿದರು. ಇನ್ನು ಇದೇ ವೇಳೆ ಶಾಮನೂರು ಶಿವಶಂಕರಪ್ಪನವರಿಗೆ ವೀರಶೈವ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಶಿವಶಂಕರಪ್ಪನವರು ನಮ್ಮ ತಂದೆಯ ಸಮ ಅಂತ ಹೇಳಿದರು. ನಾವು ಔರಾದ್ಕರ್ ಒಂದು ಕಮಿಟಿ ರಿಪೋರ್ಟ್ ಏನಿದೆಯಲ್ಲ, ಅದು ನಾನು ಹೇಳಿದ್ದೇನೆ ಮೊನ್ನೆನೂ ಕೂಡ ತಮಗೆ, ನಮ್ಮ ಪೊಲೀಸ ಪೇದೆಗಳಿಂದಲ್ಲ, ಅವರು ನಮ್ಮ ಬೆನ್ನೆಲುಬು, ಈ ಇಲಾಖೆಯ ಬೆನ್ನೆಲುಬು ಅವರು ಅವ್ರನ್ನ ನಾವು ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಎಲ್ಲವನ್ನು ಮಾಡಬೇಕು. ಅವರಿಗೆ ಔರಾದ್ಕರ್ ಕಮಿಟಿ ಆಗಲಿ, ಇನ್ನೂ ಅವ್ರಿಗೆ ಬೇರೆ ಬೇರೆ ಯೋಜನೆಗಳನ್ನ ಈಗ ನಾನು ಹೇಳ್ತೇನೆ ನನಗೆ, ಯಾಕಂದರೆ ನಮ್ಮದು ಆ್ಯಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ, ಒಂದು ರೋಡ್ ಮ್ಯಾಪ್ ರೆಡಿ ಆಗ್ತಾ ಇದೆ. ಪ್ರಧಾನಿ ಮೋದಿಯವರು ಕುಮಾರಸ್ವಾಮಿ ಅವರನ್ನ ಕ್ಲರ್ಕ್ ಎಂದು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಂಡೆಪ್ಪ ಕಾಶಂಪೂರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರವನ್ನು ಕುಮಾರಸ್ವಾಮಿಯವರು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೊರಟಿದ್ದಾರೆ. ಆದರೆ ಪ್ರಧಾನಿಯವರು ಈ ರೀತಿ ಏಕೆ ಮಾತನಾಡಿದ್ದಾರೋ ಗೊತ್ತಿಲ್ಲ. ಸಮ್ಮಿಶ್ರ ಸರ್ಕಾರ ಸೂಪರ್ ಆಕ್ಟಿವ್ ಆಗಿ ನಡೀತಾ ಇದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪುಟ್ಟರಂಗಶೆಟ್ಟಿ ಹಣ ಪ್ರಕರಣ ಹಿನ್ನೆಲೆ ಮಾತನಾಡಿದ ಅವರು, ಈ ಬಗ್ಗೆ ತನಿಖೆ ನಡೀತಾ ಇದೆ, ತನಿಖೆ ಮುಗಿದ ಮೇಲೆ ಅದರ ಬಗ್ಗೆ ಯೋಚಿಸಲಾಗುತ್ತೆ ಅಂತ ಹೇಳಿದರು. ಅವ್ರು ಏನು ಕಂಟೆಸ್ಟ್ನಲ್ಲಿ ಹೇಳಿದಾರ ಗೊತ್ತಿಲ್ಲ, ಆದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಿನ್ನೆನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಥರ ಸಾಲ ಮನ್ನಾದಲ್ಲಿ ಅವರಿಗೆ ತಪ್ಪ ಮಾಹಿತಿ ಕೊಟ್ಟಿದ್ದಾರ, ಆ ಥರ ಇದಕ್ಕೂ ಏನದಲ್ಲ ಯಾರೋ ಹೇಳೋರು ಕರೆಕ್ಟಾಗಿ ಹೇಳಿಲ್ಲ ಅಂಥೇಳಿ. ಹಾಗಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ತಮ್ಮದೇ ಧಾಟಿಯಲ್ಲಿ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಮಂಗಳೂರಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ರೌಡಿ ಶೀಟರ್ ಪ್ರಶಾಂತ್ ಪೂಜಾರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಈ ಕುರಿತು ಆರೋಪಿ ಆಕಾಶ್ ಭವನ ಶರಣ್ ವಿರುದ್ಧ ನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಆರೋಪಿ ಪ್ರಶಾಂತ್ ಈ ಹಿಂದೆಯೂ ಸಹ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು 3 ರಿಂದ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿದ್ದ ಎನ್ನಲಾಗಿದೆ. ಅಲ್ಲದೆ ಆತನ ಮೇಲೆ ಹಲ್ಲೆ ಪ್ರಕರಣ, ಕೊಲೆ ಯತ್ನ, ಹಫ್ತಾ ವಸೂಲಿ, ಕೊಲೆ ಬೆದರಿಕೆ ಸೇರಿದಂತೆ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಇತರ ಪ್ರಕರಣ ದಾಖಲಾಗಿದ್ದು ಆಕಾಶ್ ಭವನ ಶರಣ್ ಭೂಗತ ಪಾತಕಿ ವಿಕ್ಕಿ ಶೆಟ್ಟಿಯ ಸಹಚರ ಕೂಡ ಆಗಿದ್ದು, ವಿಕ್ಕಿ ಶೆಟ್ಟಿಯ ಜಿಲ್ಲೆಯ ವ್ಯವಹಾರವನ್ನ ನೋಡಿಕೊಳ್ತಾ ಇದ್ದ ಎಂಬುದಾಗಿ ಕೂಡ ತಿಳಿದುಬಂದಿದೆ. ರೈಲ್ವೆ ಹಿರಿಯ ಅಧಿಕಾರಿಗಳ ತಂಡ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿತು. ಎಸ್ಡಬ್ಲ್ಯೂಆರ್ ಹುಬ್ಬಳ್ಳಿ ಕೇಂದ್ರ ಕಚೇರಿಯ ಜನರಲ್ ಮ್ಯಾನೇಜರ್ ಅಜಯ್ ಕುಮಾರ್ ಸಿಂಗ್ ಹಾಗೂ ಡಿಆರ್ಒ ಸತ್ಯಸೇನಾ ನೇತೃತ್ವದ ತಂಡ ಹಲವೆಡೆ ರೈಲ್ವೆ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಮೂಲಭೂತ ಸೌಲಭ್ಯಗಳು, ಬಂಗಾರಪೇಟೆಯ ಹೊಸ ಪ್ಲಾಟ್ಫಾರಂ ಕಾಮಗಾರಿ ವೀಕ್ಷಣೆ ಮಾಡಿದ ತಂಡ ಕೆಜಿಎಫ್ನ ಮಾರಿಕುಪ್ಪಂ ಹಾಗೂ ಕುಪ್ಪಂ ನಡುವಿನ ನೂತನ ರೈಲು ಮಾರ್ಗದ ಕಾಮಗಾರಿಯ ಪರಿಶೀಲನೆ ನಡೆಸಿದರು.
ಇನ್ನು ಜಿಲ್ಲೆಯ ಹಲವು ಕಡೆಗಳಲ್ಲಿ ರೈಲು ನಿಲ್ದಾಣಗಳಲ್ಲಿ ಟಿಕೆಟ್ ನೀಡುವ ಸೌಲಭ್ಯ, ರೈಲು ನಿಲುಗಡೆ, ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಂಡರ್ ಪಾಸ್ ಹಾಗೂ ಫ್ಲೈ ಓವರ್ಗಳು, ಅವೈಜ್ಞಾನಿಕ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಕುರಿತಾಗಿ ಖುದ್ದು ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣ, ಈಗಾಗಲೇ ಅವೈಜ್ಞಾನಿಕ ಅಂಡರ್ ಪಾಸ್ಗಳಿಂದ ಜನರಿಗೆ ತೊಂದರೆಯಾಗಿದೆ, ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಟ್ರೈನ್ ನಿಲ್ಲಿಸಿ ಆ DRM ಅವರಿಗೆ ಮತ್ತು GM ಅವರಿಗೆ ಅಲ್ಲಿರ್ತಕ್ಕ ಅನಾನುಕೂಲಗಳು, ಅಲ್ಲಿ ಸುಮಾರು 25 ಹಳ್ಳಿಗಳ ಕಡೆ ಇದೆ, ಬಸ್ ಹೋಗ್ತಾ ಇಲ್ಲ, ಬಸ್ ಬರ್ತಾ ಇಲ್ಲ, ಮಶಾಣ ಇದೆ, ಸರಿ ಮಾಡಬೇಕು ಅಂತ ಅವ್ರು ಹೇಳಿದ್ದೀವಿ. ಅದಕ್ಕೆ ಸಕಾರಾತ್ಮಕವಾಗಿ ಆಯಿತು, ಶೇರಿಂಗ್ ಪಿಟ್ ಪಾಯಿಂಟ್ ನಿಮ್ಮ ಅಮೌಂಟ್ ಕೊಡಿ, ಪಿಟ್ ಪಾಯಿಂಟ್ ನಾವು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಅದು ಮಾಡ್ತೀವಿ, ಕಾಸ್ಟ್ ಶೇರಿಂಗಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸಚಿವರೊಬ್ಬರು ರಸ್ತೆ ಮಧ್ಯೆ ನಿಂತು ಟ್ರಾಫಿಕ್ ಸೇವಕನಾಗಿ ಕಾರ್ಯನಿರ್ವಹಿಸಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಕಳೆದ ಹಲವಾರು ವರ್ಷಗಳಿಂದ ಪಂಪ್ ವೆಲ್ ಬಳಿ ಇರುವ ಫ್ಲೈ ಓವರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹೀಗಾಗಿ ದಿನಾಲೂ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಸಚಿವ ಯುಟಿ ಖಾದರ್ ಇಂದು ಪಂಪ್ ವೆಲ್ ಬಳಿ ಬರ್ತಾ ಇದ್ದಂತೆ ಟ್ರಾಫಿಕ್ ಹೆಚ್ಚಾಗಿತ್ತು. ಇದನ್ನ ಕಂಡ ಸಚಿವರು ಕಾರಿನಿಂದ ಇಳಿದು ಟ್ರಾಫಿಕ್ ಪೊಲೀಸ್ ಜೊತೆಗೆ ತಾನೂ ಕೂಡ ಟ್ರಾಫಿಕ್ ನಿರ್ವಹಣೆ ಕೆಲಸ ಮಾಡಿ ಗಮನ ಸೆಳೆದಿದ್ದಾರೆ. ಬೊಲೆರೋ ವಾಹನ ಒಂದು ನಿಯಂತ್ರಣ ತಪ್ಪಿ ಶಾಂಭವಿ ನದಿಗೆ ಬಿದ್ದು ಮಹಿಳೆ ಸಾವನ್ನಪ್ಪಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಕೋಳಿ ಗ್ರಾಮದ ಬಳಿ ನಡೆದಿದೆ. ದುರ್ಘಟನೆಯನ್ನ ಕಣ್ಣಾರೆ ನೋಡ್ತಾ ಇದ್ದ ಅಲ್ಲಿನ ಸ್ಥಳೀಯರು ತಕ್ಷಣ ಸಹಾಯಕ್ಕೆ ಧಾವಿಸಿ ಮೂವರನ್ನ ರಕ್ಷಿಸಿದ್ದಾರೆ. ಆದರೆ ವಾಹನದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಕಾರ್ಕಳ ತಾಲೂಕಿನ ಮೂಲ ನಿವಾಸಿ ಡಯಾನಾ 43 ವರ್ಷ ವಯಸ್ಸಾಗಿದ್ದು ಮೃತ ಮಹಿಳೆಯಾಗಿದ್ದು ಮತ್ತು ಬೊಲೆರೋ ವಾಹನವನ್ನ ನದಿಯಿಂದ ಮೇಲಕ್ಕೆ ತೆಗೆಯಲಾಗಿದ್ದು ಮುಲ್ಕಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಶನಿವಾರ ಬೆಳಗ್ಗೆ 9:30ಕ್ಕೆ ಕುಟುಂಬ ಮದುವೆ ಸಮಾರಂಭಕ್ಕೆ ಹೋಗ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ನದಿಗೆ ತಡೆಗೋಡೆ ಇಲ್ಲದಿರುವುದೇ ಈ ಘಟನೆಗೆ ಕಾರಣ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದಾರೆ. ಮಲ್ಪೆಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದ 7 ಮಂದಿ ಮೀನುಗಾರರು ನಾಪತ್ತೆಯಾಗಿ 1 ತಿಂಗಳು ಆಗ್ತಾ ಬಂದಿದ್ದು ಇನ್ನೂ ಕಾಣೆಯಾದವರು ಪತ್ತೆಯಾಗಿಲ್ಲ. ಈ ಹಿನ್ನೆಲೆ ಮಂಗಳೂರಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಇತಿಹಾಸ ಪ್ರಸಿದ್ಧ ಬಜಿಲಕೇರಿ ಬಳಿ ಇರುವ ಮುಖ್ಯ ಪ್ರಾಣ ದೇವಸ್ಥಾನದಲ್ಲಿ ಮೀನುಗಾರರು ಸುರಕ್ಷತೆಗಾಗಿ 1 ಗಂಟೆಗಳ ಕಾಲ ಹನುಮಾನ್ ಚಾಲಿಸ್ ಪಠಣ ಮಾಡಲಾಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡರಾದ ಜಗದೀಶ್ ಶೇಣವ, ಗೋಪಾಲ ಕುತ್ತಾರ್, ಶಿವಾನಂದ, ಪ್ರವೀಣ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಗಿಳಿಗಳನ್ನ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪಿಯನ್ನ ಬೆಂಗಳೂರು ಸಿಐಡಿ ಪೊಲೀಸರು ಬಂಟ್ವಾಳದಲ್ಲಿ ಸೆರೆ ಹಿಡಿದಿದ್ದಾರೆ. ಅಬ್ದುಲ್ ಲತೀಫ್ ಬಂಧಿತ ಆರೋಪಿ ಅಂತ ಹೇಳಿ ತಿಳಿದುಬಂದಿದೆ. ಬಂಟ್ವಾಳ ತಾಲೂಕಿನ ಮೇಲ್ಕಾರ್ ಎಂಬಲ್ಲಿ 2 ಪಂಜರದಲ್ಲಿ ಸುಮಾರು 26 ಜೀವಂತ ಗಿಳಿಗಳನ್ನ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದ ವೇಳೆ ಬೆಂಗಳೂರು ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ಇನ್ನು ತಮಿಳುನಾಡಿನಿಂದ ಗಿಳಿಗಳನ್ನು ತರಿಸಿ ಈ ಹಿಂದೆ ಅನೇಕ ಗಿಳಿಗಳ ಮಾರಾಟ ಮಾಡುತ್ತಿದ್ದ ಬಗ್ಗೆ ಮಾಹಿತಿ ಪಡೆದಂತಹ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ನಿನ್ನೆ ರಾತ್ರಿ ಬಂಟ್ವಾಳಕ್ಕೆ ಆಗಮಿಸಿದ ಬೆಂಗಳೂರು ಸಿಐಡಿ ಪೊಲೀಸರು ಮೆಲ್ಕಾರ್ ಎಂಬಲ್ಲಿ ಗಿಳಿಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇದ್ದ ಅಬ್ದುಲ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿದ್ದಾರೆ. ಚಾರಣಕ್ಕೆ ಬಂದ ಯುವಕ ಯುವತಿಯರು ದಾರಿ ತಪ್ಪಿ ಪರದಾಡಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಸ್ಕಂದಗಿರಿ ಬೆಟ್ಟದಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ದರ್ಶಿತ್, ವಿನಯ್, ರಾಜೇಶ್, ಶ್ವೇತಾ, ಶಾಶ್ವಿತಾ, ಸಿಲ್ಕಿ ಪ್ರಪಾತಗಳ ಮಧ್ಯೆ ಸಿಲುಕಿ ಬೆಟ್ಟದಿಂದ ಕೆಳಗೆ ಇಳಿದು ಬರಲಾಗದೆ ಪರದಾಡಿದ್ದಾರೆ. ಈ ಟೆಕ್ಕಿಗಳು ಅನುಮತಿ ಪಡೆಯದೆ ಟ್ರಕ್ಕಿಂಗ್ಗೆ ತೆರಳಿದ್ರು ಎಂಬ ಮಾಹಿತಿ ಸಿಕ್ಕಿದೆ. ಕರ್ನಾಟಕದ ಕರಾವಳಿ ಸೇರಿದಂತೆ ದೇಶದ ಇತರೆ ಭಾಗಗಳಿಂದ ಉದ್ಯೋಗಕ್ಕಾಗಿ ಅರಬ್ ರಾಷ್ಟ್ರಗಳಿಗೆ ವಲಸೆ ಹೋಗುವ ಭಾರತೀಯರ ಪ್ರಮಾಣ 62% ಕ್ಷೀಣಿಸಿದೆ ಎಂದು ಈ ಎಮಿಗ್ರೇಷನ್ ಕ್ಲಿಯರೆನ್ಸ್ ಇತ್ತೀಚಿನ ಅಂಕಿ ಅಂಶಗಳ ಮುಖಾಂತರ ತಿಳಿಸಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಕುಸಿತ, ಅರಬ್ ದೇಶಗಳಲ್ಲಿನ ಆರ್ಥಿಕ ಪರಿಸ್ಥಿತಿ, ಜಾಗತಿಕ ಆರ್ಥಿಕ ಮಂದಗತಿ, ವಲಸೆ ನಿಯಮ, ಸ್ಥಳೀಯ ನಾಗರಿಕರ ರಕ್ಷಣೆಯ ಕಾಯ್ದೆಗಳು ವಲಸಿಗರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿವೆ.
ಅಲ್ಲಿನ ಸರ್ಕಾರಗಳು ಸ್ಥಳೀಯರನ್ನ ಹೆಚ್ಚಾಗಿ ಉದ್ಯೋಗಕ್ಕೆ ನೇಮಿಸಿಕೊಳ್ತಾ ಇವೆ. ಈ ಕಾರಣಗಳಿಂದ ವಲಸಿಗರ ಸಂಖ್ಯೆ ಕಡಿಮೆ ಆಗ್ತಿದೆ ಎಂದು ವಿಶ್ಲೇಷಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮ್ಯಾರೇಜ್ ಆಗ್ತಿರುವ ನವಜೋಡಿ ವಿಶೇಷ ಮ್ಯಾರೇಜ್ ಕಾರ್ಡ್ ಪ್ರಿಂಟ್ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ. ಇದರ ಮಧ್ಯೆ ಗುಜರಾತ್ನ ಜೋಡಿಯೊಂದು ಎಲ್ಲರ ಮನಸೆಳೆಯುವ ರೀತಿಯಲ್ಲಿ ಆಮಂತ್ರಣ ಪತ್ರಿಕೆಯನ್ನ ತಯಾರಿಸಿದೆ. ಹೌದು, ಅಹಮದಾಬಾದ್ನ ಯುವರಾಜ್ ಸಾಕ್ಷಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದು, ಅವರು ತಮ್ಮ ಮ್ಯಾರೇಜ್ ಕಾರ್ಡ್ನಲ್ಲಿ ಬಿಜೆಪಿಗೆ ವೋಟ್ ಮಾಡೋದೇ ನಮ್ಮ ಮದುವೆಗೆ ನೀವು ಕೊಡುವ ವಿಶೇಷ ಗಿಫ್ಟ್ ಎಂದು ಅಡಿಬರಹದ ಮೂಲಕ ಪತ್ರಿಕೆ ಪ್ರಿಂಟ್ ಮಾಡಿದ್ದಾರೆ. 2019ರ ಲೋಕಸಭೆಯಲ್ಲಿ ನಮೋಗೆ ವೋಟ್ ಮಾಡುವುದೇ ನೀವು ನಮಗೆ ನೀಡುವ ಅಮೂಲ್ಯವಾದ ಗಿಫ್ಟ್ ಎಂದು ಅವರು ಹೇಳಿದ್ದಾರೆ. ಇನ್ನು ಆಮಂತ್ರಣ ಪತ್ರಿಕೆಯನ್ನ ಸಂಪೂರ್ಣವಾಗಿ ಕೇಸರಿ ಕಲರ್ನಲ್ಲಿ ಪ್ರಿಂಟ್ ಮಾಡಿದ್ದು, ರಫೇಲ್ ಡೀಲ್ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದು ಕೂಡ ಇಲ್ಲಿ ಗಮನಾರ್ಹವಾಗಿದೆ. ಭಾರತೀಯ ಮೂಲದ ಹಾಗೂ ವಿಶ್ವಸಂಸ್ಥೆಯ ಅಮೆರಿಕ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲೆ ಅವರು ವಿಶ್ವ ಬ್ಯಾಂಕಿನ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧೆಯಲ್ಲಿದ್ದಾರೆ ಎಂದು ವರದಿಯಾಗಿದೆ. ವಿಶ್ವ ಬ್ಯಾಂಕಿನ ಹಾಲಿ ಅಧ್ಯಕ್ಷ ಜಿಮ್ ಯಾಂಗ್ ಕಿಮ್ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದು, ಅವರ ಸ್ಥಾನಕ್ಕೆ ನಿಕ್ಕಿ ಹ್ಯಾಲೆ ಅವರ ಹೆಸರು ಬಲವಾಗಿ ಕೇಳಿಬರ್ತಿದೆ. ಇವರ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುತ್ರಿ ಇವಾಂಕಾ ಟ್ರಂಪ್ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇವರಲ್ಲದೆ ಖಜಾಂಚಿ ಅಧೀನ ಕಾರ್ಯದರ್ಶಿ ಡೇವಿಡ್ ಮಲ್ಪಾಸ್ ಮತ್ತು ಮಾರ್ಕ್ ಗ್ರೀನ್ ಹೆಸರು ಕೂಡ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ 4ನೇ ವಾರ ಪ್ರದರ್ಶನವಾಗ್ತಾ ಇದ್ದು 25ನೇ ದಿನದತ್ತ ಹೆಜ್ಜೆ ಇಟ್ಟಿದೆ. ಕಲೆಕ್ಷನ್ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆದಿರುವ ಯಶ್ ಸಿನಿಮಾ ಹಿಂದಿಯಲ್ಲಿ ನಾಗಾಲೋಟದಲ್ಲಿ ಮುಂದುವರೆಸಿದೆ. ಈಗಾಗಲೇ 200 ಕೋಟಿ ಕ್ಲಬ್ ಸೇರಿರುವ ಕೆಜಿಎಫ್ ಸಿನಿಮಾ ಸ್ಯಾಂಡಲ್ವುಡ್ ಪಾಲಿಗೆ ಚಿನ್ನವೇ ಸರಿ. ಈ ಮಧ್ಯೆ ಬಾಲಿವುಡ್ನಲ್ಲಿ 3 ವಾರಗಳ ಅಂತ್ಯಕ್ಕೆ ಕೆಜಿಎಫ್ ಸಿನಿಮಾ ಬರೋಬ್ಬರಿ 40 ಕೋಟಿ 39 ಲಕ್ಷ ಗಳಿಕೆಯನ್ನ ಕಂಡಿದೆ. नहीं रे, तेरे बाप की और तेरा बाप मैं हूं. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ನಾರಿ ನಿಕ್ಕಿ ಹ್ಯಾಲೆ ಆಗ್ತಾರ ವರ್ಲ್ಡ್ ಬ್ಯಾಂಕ್ ಸಾರಥಿ. ವಿಶ್ವ ಬ್ಯಾಂಕ್ ಅಧ್ಯಕ್ಷ ಜಿಮ್ ಯಾಂಗ್ ಕಿಮ್ ಹುದ್ದೆಗೆ ರಾಜೀನಾಮೆ, ಆ ಸ್ಥಾನಕ್ಕೆ ನಿಕ್ಕಿ ಹ್ಯಾಲೆ ಹೆಸರು. ದಾರಿ ತೋಚದೆ ಯುವಕ ಯುವತಿಯರ ಪರದಾಟ, ಪ್ರಪಾತಗಳ ಮಧ್ಯೆ ಸಿಲುಕಿ ವಿಲವಿಲ ಅಂತಿರುವ ಟೆಕ್ಕಿಗಳು. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಘಟನೆ. ಮೋದಿ ಕುಮಾರಸ್ವಾಮಿ ಅವರನ್ನ ಕ್ಲರ್ಕ್ ಎಂದು ಕರೆದ ವಿಚಾರ, ಸಮ್ಮಿಶ್ರ ಸರ್ಕಾರ ಸೂಪರ್ ಆಕ್ಟಿವ್ ಆಗಿ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಸರ್ಕಾರ ಪತನವಾಗುವುದಿಲ್ಲ ಅಂದ್ರು ಬಂಡೆಪ್ಪ ಕಾಶಂಪುರ. ಲಿಂಗಾಯತ ಧರ್ಮ ನಮ್ಮ ಅಸ್ಮಿತೆ, ಲಿಂಗಾಯತ ಧರ್ಮದ ಮೇಲೆ ನನ್ನ ಅಧಿಕಾರದ ಪ್ರಭಾವ ಬೀರುವುದಿಲ್ಲ, ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ನೇ ದಿನದತ್ತ ಹೆಜ್ಜೆ ಇಟ್ಟ ಕೆಜಿಎಫ್ ಸಿನಿಮಾ, ಕಲೆಕ್ಷನ್ನಲ್ಲಿ ದಾಖಲೆ ಬರೆದಿರುವ ಚಿತ್ರ. 3 ವಾರಗಳ ಅಂತ್ಯಕ್ಕೆ ಬರೋಬ್ಬರಿ 40 ಕೋಟಿ ಗಳಿಕೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.